ಈಗ ಸಾಕಷ್ಟು ಜನ. ಎಲ್ರಿಗೂ ನಮಸ್ಕಾರ. ಈಗ ಮತ್ತೆ ಎಲ್ರಿಗೂ ಭಯ ಸ್ಟಾರ್ಟ್ ಆಗಿದೆಯಲ್ವಾ, ಮತ್ತೆ ಕೊರೋನಾ ಬರುತ್ತೋ ಏನಾಗುತ್ತೋ ಅಂತ. ಅದೆಲ್ಲ ಚಿಂತೆ ಮಾಡಲೇ ಕೂಡದು. ಯಾಕೆಂದರೆ ನೀವು ಆ ಥರ ಅಂದ್ಕೊಂಡ್ರೆ ಮಾತ್ರ ನಿಮ್ಗಾಗೋದು. ನೀವು ಅಷ್ಟು ಪವರ್ಫುಲ್ ಆಗಿದ್ದರೆ ನಿಮ್ಮ ದೇಹ ಮತ್ತು ಮನಸ್ಸು ಯಾವ ಕಾಯಿಲೆನೂ ಬರಲ್ಲ. ಕೊರೋನಾ ಬಂದವ್ರ ಪಕ್ಕದಲ್ಲಿದ್ದರೂ ಏನೂ ಆಗಲ್ಲ. ಯಾಕೆಂದರೆ ನಮ್ಮ ಲಂಗ್ ಕೆಪಾಸಿಟಿ, ಇಮ್ಯುನಿಟಿ ಇದನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಬೇಕಾದಷ್ಟು ಟೆಕ್ನಿಕ್ ಇದೆ. ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು. ಈಗ ಕೆಲವೊಂದು ಕಂಟಿನ್ಯೂಸ್ ಆಗಿ ಪ್ರಾಣಾಯಾಮ ಆಗಿರ್ಬೋದು, ಯೋಗಾಭ್ಯಾಸ, ಚೆಸ್ಟ್ ಎಕ್ಸ್ಪ್ಯಾಂಡ್ ಮಾಡುವಂಥ ಒಂದು ಯೋಗಾಭ್ಯಾಸ ಆಗಿರ್ಬೋದು, ಅಥವಾ ಮನೆ ಮದ್ದುಗಳ ಥರ. ಈಗ ಅಂದರೆ ನಿಮಗೆ ಅಮೃತ ಬಳ್ಳಿ ಸಿಗುತ್ತೆ, ಹಾಗೆಯೇ ಶುಂಠಿ ಕಷಾಯ, ಮತ್ತು ಇದ್ರದ್ದು ಅಮೃತ ಬಳ್ಳಿ ಜೊತೆಗೆ ಕೆಲವೊಂದು ಪೆಪ್ಪರ್ ಹಾಕ್ಕೊಳ್ಳೋದು, ಆಮೇಲೆ ಸಾಂಬಾರು ಬಳ್ಳಿ ಸೊಪ್ಪು, ಅದೆಲ್ಲ ತುಂಬ ತುಂಬ ಒಳ್ಳೆಯದು. ಸೊ ಆ ಥರ ಮಾಡ್ಕೊಂಡು ನೀವು ಕಫ ಒಳಗಡೆ ಸೇರದಿದ್ದಾಗ ಮಾಡ್ಕೋಬೇಕು. ಸೊ ವೀಸಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಸ್ತಮ ಯಾವಾಗಲೂ ರೆಗ್ಯುಲರ್ ಆಗಿದ್ದು ಮಾತ್ರೆ ತೊಗೊಳ್ತಿದ್ರೆ ಅವ್ರು ಒಂದು ಸ್ವಲ್ಪ ಕೇರಾಗಿ ಇರಬೇಕು. ಅದಕ್ಕೂ ಕೂಡ ವೀಸಿಂಗಿಗೆ ತುಂಬ ಚೆನ್ನಾಗಿರೋ ಅರ್ಜುನ ಬಾರ್ಕಿಂದ ಹಿಡಿದು ಬೇರೆ ಬೇರೆ ಗಿಡಮೂಲಿಕೆಗಳು ಇದ್ದಾವೆ. ಸೊ ಅದರದ್ದು ಕಾಂಬಿನೇಷನ್ ಇವಾಗಲೇ ತೊಗೊಂಡ್ರೆ ನಿಮಗೆ ಫ್ಯೂಚರಲ್ಲಿ ತೊಂದರೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ನಿಮ್ಮ ಇಮ್ಯುನಿಟಿನ ಹೆಚ್ಚು ಮಾಡ್ಬೋದು. ಅದಕ್ಕೆ ಕೆಲವೊಂದು ಮುದ್ರಾಗಳ ಕಾಂಬಿನೇಷನ್ ಜೊತೆಗೆ ಇದನ್ನೆಲ್ಲ ಫಾಲೋ ಮಾಡ್ಕೊಳ್ಳಿ. ಭಯ ಅನ್ನೋದನ್ನು 100% ತೆಗೆದುಬಿಡಿ. ಸೊ ಆಗ ನಿಮ್ಗೆ ಯಾವುದೇ ಥರ ತೊಂದರೆ ಬರೋ ಸಾಧ್ಯನೇ ಇಲ್ಲ. ಎಲ್ಲ ಇರೋದು ನಮ್ಮ ಮೈಂಡಲ್ಲಿ. ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡು ಇದನ್ನೆಲ್ಲ ಸಿಂಪಲ್ ಟೆಕ್ನಿಕನ್ನು ಮಾಡ್ಕೊಂಡು ಹೋಗಿ ಯಾವುದೇ ಥರ ತೊಂದರೆ ಬರೋದಿಲ್ಲ. ಹಾಗೆಯೇ ಅಸ್ತಮ ಮುದ್ರ ಹಾಗೂ ಗಣೇಶ ಮುದ್ರ ಈ ಎರಡನ್ನ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಸೊ ಆಗ ನಿಮಗೆ ಆಟೋಮೆಟಿಕ್ಕಾಗಿ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಉಸಿರಾಟದ ತೊಂದರೆ ಯಾರಿಗಿದ್ರೂ ಕೂಡ ಕಡಿಮೆ ಆಗುತ್ತೆ. ಈಗ ಮಳೆ ಅದು ಇದು ಬಂತು, ಕಫ ಜಾಸ್ತಿ ಆಗ್ತಿದೆ ಅಂದರೆ ಅದಕ್ಕೂ ಕೂಡ ತುಂಬ ಸಿಂಪಲ್ ಆಗಿರೋ ಟೆಕ್ನಿಕ್ ಇದೆ. ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.